ಡಾಲ್ ಹೌಸ್. ನಟನೆ ಜಾನು. ರಚನೆ, ವಿನ್ಯಾಸ, ಸಂಗೀತ ಮತ್ತು ನಿರ್ದೇಶನ ಡಾಕ್ಟರ್ ಬೇಲೂರು ರಘುನಂದನ್. ಇದೀಗ ನಿಮ್ಮ ಮುಂದೆ ಪ್ರಸ್ತುತಿ ಡಾಲ್ ಹೌಸ್. ನಮಸ್ಕಾರ, ನಾನು ಜಾನು. ಇವನ್ಯಾರು ಅಂತ ಗೊತ್ತಾ? ಓ, ಇದು ಗೊಂಬೆ. ಇದಕ್ಕೆ ಇವನು ಇವಳು ಅಂತೇನಾದ್ರೂ ಇದೆಯಾ? ನನಗೆ ಗೊತ್ತು ಬಿಡಿ. ಇದ್ರ ಬಟ್ಟೆ ನೋಡಿ ಇವನು ಅಂತ ಇದ್ದೀರಾ. ಸ್ನೇಹಿತರೆ, ಬಟ್ಟೆ ನೋಡಿ ಇವನು ಇವಳು ಅಂತ ನಿರ್ಧಾರ ಮಾಡಬೇಡಿ. ಇವನು ನನ್ನ ಜಗತ್ತಿನಲ್ಲಿ ಇವನಾಗ್ತಾನೆ, ಒಮ್ಮೊಮ್ಮೆ ಇವಳಾಗ್ತಾಳೆ. ಜಾನು, ಇವನು ಇವಳು ನನ್ಗಂತೂ ಏನು ಗೊತ್ತಾಗ್ತಾ ಇಲ್ಲ. ಯಾವ್ದಾದ್ರು ಆಟ ಆಡೋಣ. ಆಟ ಆಡಿದ್ರೆ ಮಜಾ ಬರುತ್ತೆ, ಖುಷಿ ಆಗುತ್ತೆ. ಯಾವ ಆಟ ಆಡೋಣ? ನೀನೇ ಹೇಳೆ. ನೀನೇ ಹೇಳೋ. ನಿನ್ ವಯಸ್ಸು ಎಷ್ಟು? ನನ್ಗ 25 ವರ್ಷ. ನೀನ್ ವಯಸ್ಸು ಎಷ್ಟು? 20 ತೆಗೆದ್ಕೊಡು. ಕಳ್ಳ, ವಯಸ್ಸನ್ನ ಬಚ್ಚಿಡ್ತಾ ಇದೀಯಾ? ಇಲ್ಲ 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 ಇಲ್ಲ, ನಂಗೆ 5 ವರ್ಷ. 5 ವರ್ಷದ ಮಕ್ಕಳು ಯಾವ ಆಟ ಆಡ್ತಾರೆ? ಆನೆ ಬಂತಂದ ಆನೆ ಆಟ ಆಡೋಣ. ಯಾವ ಆಟ ಅದು? ನನ್ಗೆ ಗೊತ್ತೇ ಇಲ್ಲ. ನೀನ್ ಆನೆ ಆಗ್ತೀಯಾ? ನಿನ್ ಮೇಲೆ ನಾನ್ ಕೂತ್ಕೊಂತೀನಿ. ಏನೋ ಈ ಅಕ್ಕ, ನೀನು ನನ್ ಮೇಲೆ ಕೂತ್ಕೊಳ್ಳೋದ? ಗಿಣ 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 ಗಿಣ. ನೀನೇ ಆನೆ ಆಗೋ, ನಾನೇ ನಿನ್ ಮೇಲೆ ಕೂತ್ಕೊಂತೀನಿ. ಆಯ್ತು ಬಾ. ಆನೆ ಬಂತೊಂದ್ ಆನೆ, ಊರ್ ಆನೆ, ರಾಯಚೂರ್ ಆನೆ. ನಿನ್ ಜಿಯೋಗ್ರಫಿ ಗೊತ್ತಿಲ್ವಾ? ವಯಸ್ಸಿನಲ್ಲಿ ಏನಾದ್ರು ಆನೆ ಇರುತ್ತಾ? ಓ ಹೌದಲ್ಲ. ಮೈಸೂರ್ ಆನೆ. ನಿಲ್ಕೊ 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 ನಿಲ್ಕೊ. ಯಾಕೋ ಈ ಆಟ ನನಗೊಂಚೂರು ಇಷ್ಟ ಆಗ್ತಾ ಇಲ್ಲ. ಮತ್ತೆ ಇನ್ಯಾವ ಆಟ ಆಡೋಣ? ರಾಜನ ಆಟ ಆಡೋಣ. ರಾಜ ಪತಂಗಿರಿ ಬೀಜ. ಯಾಕೋ ನಮ್ ರಾಜು ನಂಗ ಅಂತೀಯ? ಇಷ್ಟು ಸುಂದರವಾಗಿರೋಕಂತ ರಾಜ, ಇಷ್ಟು ಸುಂದರವಾಗಿರೋಕಂತ ರಾಣಿ. ಎಲ್ಲಿದ್ದಾನೆ ನಿಂಗ್ ರಾಜ? ಎಲ್ಲಿದ್ದಾನೆ ನಿಂಗ್ ರಾಣಿ? ಇದೆಯಲ್ಲಿ ಓಡಾಡ್ತಾ ಇದ್ದಾಳೆ. ಮತ್ತೆ ಇನ್ಯಾವ ಆಟ ಆಡೋಣ? ಕೋಲಾಟ ಆಡೋಣ. ಏನು ಕೂಲಾಟನ? ಕೋಲಾಟ ಅಂದ್ರೆ ನನಗ್ ತಂಗ ಇಷ್ಟ. ಯಾಕೆ? ಅಲ್ಲಿ ಟೀಚರ್ ಇರ್ತಾರೆ, ಹಾಡು ಹೇಳ್ಕೊಡ್ತಾರೆ. ಮತ್ತೆ ನೇನೆ ನೇನೆ ನೇ ನೇನೆ ನೇನೆ ನೇ ನೇನೆ ನೇನೆ ನೇ ನೇನೆ ನೇನೆ ನೇ ಡ್ಯಾನ್ಸ್ ಮಾಡುತ್ತಾರೆ. ಮತ್ತೆ ಅಕ್ಷರ ಚಿತ್ರಿಸ್ತಾರೆ. ಕ್ರೇನ್ ಜೊತೆ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ. ಕ್ರೇನ್ ಜೊತೆ ಪಿಕ್ನಿಕ್ ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆಯ್ತು, ಅದೇ ಆಟ ಆಡೋಣ. ನಾನ್ ಟೀಚರ್, ನೀ ಸ್ಟೂಡೆಂಟ್. ಇಲ್ಲ 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 ಇಲ್ಲ, ನಾನೇ ಟೀಚರ್, ನೀನೇ ಸ್ಟೂಡೆಂಟ್. ನನ್ಗೆ 25 ವರ್ಷ ಕಣೋ. ನನಗೆ 5 ವರ್ಷ. ಯಾಕೆ ಚಿಕ್ಕ ಮಕ್ಕಳು ಟೀಚರ್ ಆಗಬಾರ್ದು ಅಂತ ಏನಾದ್ರೂ ಇದೆಯಾ? ಆಯ್ತು, ನೀನೇ ಟೀಚರ್, ನಾನೇ ಸ್ಟೂಡೆಂಟ್. ಈಗ ಆಟ ಗಿರಂಗೋಣ. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಆಟ ಎಲ್ಲ ಹೊತ್ಕೊಂಡ್ ಬಂದಿದೀಯಾ? ಎಸ್ ಟೀಚರ್. ವೆರಿ ಗುಡ್ ವೆರಿ ಗುಡ್. ಹೋಮ್ವರ್ಕ್ ಎಲ್ಲ ಬರ್ಕೊಂಡ್ ಬಂದಿದೀಯಾ? ಎಸ್ ಟೀಚರ್. ಈಗ ಊಟದ ಸಮಯ. ಎಸ್ ಟೀಚರ್. ನಾನು ಹೋಗ್ಬಿಟ್ಟು ಊಟ ಮಾಡ್ಕೊಂಬಿಟ್ಟು ಬರ್ತೀನಿ. ನೋಡಿ, ನನ್ನ ಜೊತೆ ಊಟ ಮಾಡು. ನನ್ನ ಟಿಫಿನ್ ನಾನು ನಿನ್ಗೂ ಕೇರ್ ಮಾಡ್ತೀನಿ. ಏನಂದ್ರಿ?
ಚೆನ್ನಾಗಿ ಓದ್ತಾ ಇದೆ. ಅವ್ರು ಕೊಟ್ಟಿರೋ ಹೋಮ್ವರ್ಕ್ ಎಲ್ಲ ಬರ್ಕೊಂಡು ಹೋಗ್ತಾ ಇದೆ. ಆದ್ರೆ ಅದನ್ನ ಯಾವುದು ಅವ್ರು ನೋಡ್ತಿರ್ಲಿಲ್ಲ. ಹುಡುಗಿರ್ ಜೊತೆ ಕೂತ್ಕೊಳ್ಳೋದನ್ನ ನನ್ನನ್ನು ನೋಡಿ, ನೀನು ಹುಡುಗ ಅವ್ರ ಜೊತೆ ಯಾಕೆ ಕೂತ್ಕೊಂತೀಯ ಅಂತ, ಅಮ್ಮ ಹೊಡಿಬೇಡಿ ಟೀಚರ್, ಅಮ್ಮ ಹೊಡಿಬೇಡಿ ಟೀಚರ್, ಅಮ್ಮ ಹೊಡಿಬೇಡಿ ಟೀಚರ್, ಅಮ್ಮ ಹೊಡಿಬೇಡಿ ಟೀಚರ್, ಹೊಡಿಬೇಡಿ ಟೀಚರ್, ಹೊಡಿಬೇಡಿ ಟೀಚರ್. ಹೀಗೆ ಕುಂಡಿ ಮೇಲೆ ಬಾಸುಂಡೆ ಬರೋ ತರ ಹೊಡಿತಾ ಇದ್ರು. ಒಬ್ರ ಹತ್ರ ಕೂತ್ಕೊಳಕ್ ಬಿಡ್ತಿರ್ಲಿಲ್ಲ, ಮಾತಾಡಕ್ ಬಿಡ್ತಿರ್ಲಿಲ್ಲ. ನಿಮಗ್ ಗೊತ್ತಾ, ನಮ್ ಟೀಚರ್ ಅಂದ್ರೆ ನನಗ್ ತುಂಬಾ ಇಷ್ಟ. ಅವ್ರು ಉಡ್ತಿ ಸೀರೆ, ಅವ್ರು ಹಾಕೊಳ್ಳೋ ಕನ್ನಡಕ, ಜಡೆ ಹಾಕೊಂಡದು, ಹೂ ಮುಟ್ಕೊಂಡ್ಬರೋದು, ಕೈ ತುಂಬಾ ಬಳೆ. ಅವ್ರು ನೋಡಿದ್ರೆ ನಮ್ಮ ಅಮ್ಮನ್ ನೋಡ್ದಂಗ ಅನಿಸ್ತಾ ಇತ್ತು. ಅಷ್ಟು ಪ್ರೀತಿ ಮಾಡ್ತಾ ಇದ್ದೆ. ಯಾವತ್ತಾದ್ರೂ ಒಂದಿನ ಕರೆದು ನನ್ನನ್ನ ಪ್ರೀತಿಯಿಂದ ಮಾತಾಡ್ತಾರೆ ಅಂತ ಕಾಯ್ತಾ ಇದೆ. ಒಂದಿನ ಏನಾಯ್ತು ಗೊತ್ತಾ, ನಮ್ ಟೀಚರ್ ನನ್ನ ಹೆಸರು ಹಿಡಿದು ಕೂತ್ರು. ಅಯ್ಯೋ, ನನ್ ಖುಷಿಗೆ ಲೆಕ್ಕನೇ ಇಲ್ಲ. ನಮ್ ಟೀಚರ್ ಕರೆದ್ರು ಅಂತ ನಾನು ಓಡಿ ಅವ್ರ ಹತ್ರ ಹೋದೆ. ಆದ್ರೆ ಅವರು, ನೀನ್ ಯಾಕೆ ಹೆಣಗನ್ ತರ ಆಡ್ತೀಯಾ ಅಂದ್ಬಿಟ್ರು. ಬಹುಶಃ ನಮ್ ಟೀಚರ್ ಅವತ್ತು ಒಂದಿಷ್ಟು ಪ್ರೀತಿ ಕೊಟ್ಟಿದ್ರೆ ನಾನು ಈ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ವೇನೋ. ಫ್ರೆಂಡ್ಸ್ ಎಲ್ಲ ಗೇಲಿ ಮಾಡಿ ನಗ್ತಾ ಇದ್ರು. ನಾನ್ ಶಾಲೆಗೆ ಹೋಗೋವಾಗ ರಸ್ತೆಲಿರೋರು ಎಲ್ರು ನನ್ನನ್ನ ದುರ್ಗುಟ್ಕೊಂಡು ನೋಡ್ತಾ ಇದ್ರು. ಅಮ್ಮ, ಹಿಂದೆ ಇಲ್ಲಿಂದ ಯಾರೋ ಒಬ್ರು ಕಲ್ಲಲ್ಲಿ ಹೊಡೆದ್ರೆ ಏನು ಅರಿಯದ ಚಿಕ್ಕ ಮಗುವಿಗೆ ಏ ಕೋಜ, ಏ ಚಕ್ಕ, ಏ ಒಂಬತ್ತು, ಹಿಂಗೆಲ್ಲ ಕರೀತಾ ಇದ್ರು. ಯಾಕೆ ಟೀಚರ್, ನಾನು ನಿಮ್ಗೆ ಇಷ್ಟ ಇಲ್ವಾ ಟೀಚರ್? ಯಾಕೆ ಟೀಚರ್? ಪ್ರೀತಿ ಇಲ್ಲದೆ ಇದ್ರೆ ಅಕ್ಷರ ಕೂಡ ಇರುತ್ತೆ, ಪಾಠ ಕೂಡ ನರ್ಕ ಅನ್ಸುತ್ತೆ. ಏನಂತೀರಾ? ನಿಮ್ಮ ಮಕ್ಕಳು ಶಾಲಾ ಕಾಲೇಜಿನಲ್ಲಿ ಅವಮಾನ ಇಲ್ಲದೆ ಕಲಿತ್ರೆ ನಾವು ಅವಮಾನಗಳ ಜೊತೆನೆ ಕಲಿಬೇಕಾಗುತ್ತೆ. ಇದಕ್ಕೆಲ್ಲ ಯಾರ ಕಾರಣ? ಏ ಚೋಟು, ಹೇಗಿತ್ತು ಸ್ಕೂಲ್ ಆಟ? ಕೇಳಕ್ಕ ಕೇಳ, ಈ ಸ್ಕೂಲ್ ಆಟದಲ್ಲೂ ಇಷ್ಟ ಇರ್ತದೆ, ಈ ಆಟನೇ ಬೇಡ. ಏ, ಎಲ್ಲ ಸ್ಕೂಲ್ ಆಟದಲ್ಲೂ ಇರಲ್ಲ. ನನ್ನಂತ ಮಕ್ಕಳು ಎಲ್ಲಿರ್ತಾರೋ ಅಲ್ಲಿ ಮಾತ್ರ. ಎಲ್ಲ ಶಾಲೆನೂ ಒಳ್ಳೆ ಶಾಲೆನೇ, ಎಲ್ಲ ಟೀಚರ್ಸು ಒಳ್ಳೆ ಟೀಚರ್ಸೇ. ಇದಕ್ಕೆಲ್ಲ ಅವ್ರ ಕಾರಣ ಅಲ್ಲ, ವ್ಯವಸ್ಥೆ. ಏ ಚೋಟು, ನಾನು ನಿನ್ಗೆ ಇನ್ನೊಂದು ವಿಷಯ ಹೇಳಕ್ ಮರ್ತೋಗಿದೆ ಕಣೋ. ಏನೋ? ನನ್ಗೊಬ್ಬ ಪ್ರಿಯಕರ ಸಿಕ್ಕಿತ. ಜಗತ್ತಂತೆ ಜಗತ್ತು ಅಷ್ಟು ಪ್ರೀತಿ ಮಾಡ್ತಿದ್ದ. ಪ್ರೀತಿ ಮಾಡ್ದನಂತೆ ಪ್ರೀತಿ. ಅವನು ನನ್ನ ಜೊತೆಲಿ ರಾಜಾರೋಷವಾಗಿ ಓಡಾಡ್ತಾನೆ, ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ತಾನೆ. ಇನ್ನು ಮಿಲ್ಕಿದಂತೆ ಪಾರ್ಕ್, ಸಿನಿಮಾ, ಬೈಕ್ ಸವಾರಿ, ದೂರ, ಬಹುದೂರ, ಕಡಲ ತಡಿಯ ಬರುವವರೆಗೂ ಕರ್ಕೊಂಡು ಹೋಗ್ತಾನೆ. ಇವತ್ತು ಸೂರ್ಯ ಮನೆಗೆ ಬರ್ತೀನಿ ಅಂದಿದ್ದಾನೆ. ಅವನಿಗಿಷ್ಟವಾದ ಊಟ ಅಡ್ಗೆನೆಲ್ಲ ಮಾಡ್ಬೇಕು. ಅಯ್ಯೋ, ನಾನು ಕೂಡ ರೆಡಿ ಆಗ್ಬೇಕು.
ಹೆಂಗ್ ಕಾಣಿಸ್ತಾ ಇದೀನಿ? ಗಮ್ಮತ್ತ ಇದೆಯಲ್ಲೇ. ಹೂವ. ಓ ಚೋಟು, ಎಲ್ಲ ವ್ಯವಸ್ಥೆ ಕೂಡ ಆಗಿದೆ. ಸೂರ್ಯ ಬರಕ್ಕೆ ಇನ್ನೂ 1 ಗಂಟೆ ಇದೆ. ಮೈಸೂರು ಪಾಕ್ ಬಂದಿಲ್ಲ ಕಣೋ. ನನಗೂ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ. ಹೌದಾ? ನಾನು ಹೋಗಿ ಮೈಸೂರು ಪಾಕ್ ತಗೊಂಡ್ಬರ್ತೀನಿ. ನೀನಿಲ್ಲ ಇರ್ತೀಯಾ? ಆಯ್ತು. ಸೂರ್ಯ! ಗೊಂಬೆನ ಅತ್ಯಾಚಾರ ಮಾಡ್ತಿದ್ಯಲ್ಲೋ? ಛೀ! ಗೆಟ್ ಔಟ್ ಫ್ರಮ್ ಹಿಯರ್. ಹೊರಟೋಗು. ನನ್ ಕಣ್ ಮುಂದೆ ನಿಲ್ಬೇಡ. ಹೋಗು. ಕಡಲ ಸಾಕ್ಷಿಯು ಸುಳ್ಳಾಯಿತೆ. ಕಾಡು ನಮ್ಮಿಬ್ಬರನ್ನ ಆಶೀರ್ವಾದ ಮಾಡಿದ್ದಲ್ಲ, ಅದೆಲ್ಲ ಸುಳ್ಳ. ನದಿಗಳಲ್ಲಿ ಈಜಾಡಿದ್ವಿ, ಅಕ್ಕಿಯ ಕಲರವ ಕೇಳಿದ್ವಿ, ಮನುಷ್ಯರ ಸಹವಾಸಕ್ಕಿಂತ ದೂರ ಹೋಗಿದ್ವಿ. ಅದೆಲ್ಲ ಸುಳ್ಳ. ನಿಮ್ಮ ಚಪ್ಪಲವನ್ನು ತೀರ್ಸ್ಕೊಳಕ್ಕೆ ಬೇಕಾದಷ್ಟು ಗೊಂಬೆಗಳಿದ್ದಾವೆ, ಹೋಗಿ. ಅವುಗಳಿಗೆ ಭಾವನೆಗಳಿರಲ್ಲ, ಆದ್ರೆ ನನ್ನ ಗೊಂಬೆಗಳಿಗೆ ಇಲ್ಲಿ ನೋಡಿ, ಎಷ್ಟು ಮುದ್ದಾಗಿರೋಕಂತ ಹೆಣ್ಣು ಗೊಂಬೆ ಅಲ್ವಾ? ಇಲ್ಲಿ ನೋಡಿ, ಮುದ್ದು ಮೊಲ, ಇದ್ರ ಮುದ್ದತೆ ನೋಡಿ. ನನ್ನ ಗೊಂಬೆನ ನೋಡಿ. ಸಾರಿ, ನಾನು ನಿನ್ನ ಸೇವ್ ಮಾಡಕ್ಕಾಗಿಲ್ಲ. ನೀವು ಕೂಡ ಇವಳ ಸೇವ್ ಮಾಡಕ್ಕಾಗಿಲ್ವಲ್ಲ?